ರೇವತಿ ಹೋಗಿ ವಿಚಾರಿಸು. ನೆನ್ನೆ ಬೇರೆ ಅವಳಿಗೆ ಹುಷಾರಿರಲಿಲ್ಲ, ಎಷ್ಟು ಸೊರಗಿದ್ದಾಳೆ ನೋಡು. ವಿಚಾರಿಸೋದು ನಮ್ಮ ಕರ್ತವ್ಯ ಕಣೆ. ಅವಳು ಏನಾದರೂ ಹತ್ಕೊಂಡು ಬರ್ತೀನಿ ಅಂದರೆ ಕರ್ಕ ಬಂದ್ಬಿಡು, ಅಲ್ಲೇ ಬಿಟ್ಟು ಬರಬೇಡ. ಆರಾಧನಾ, ನೀರು ಹಿಡಿಯಕ್ಕೆ ಬಂದಿದ್ಯಾ? ಜ್ವರ ಕಡಿಮೆ ಆಯ್ತಾ? ಆರಾಮಾಗಿದ್ಯಾ? ಹ್ಞೂ ಲತಕ್ಕ, ಇವಾಗ ಪರವಾಗಿಲ್ಲ, ಆರಾಮಾಗಿದ್ದೀನಿ. ಆರಾಧನಾ, ನೆನ್ನೆ ಕೆಂಪಮ್ಮಜ್ಜಿ ಮತ್ತೆ ರಾಜ್ ಎಷ್ಟು ಗಾಬರಿ ಆಗಿದ್ರು ಗೊತ್ತಾ? ಪಾಪ, ತಕ್ಷಣ ಆಟೋ ತಗೊಂಡು ಹೋಗ್ಬಿಟ್ರು. ಹೌದು ಆರಾಧನಾ, ಅಂತೂ ನೀನು ಸುಧಾರಿಸ್ಕೋತಾ ಇದೆಯಲ್ಲ, ಅದೇ ಸಮಾಧಾನ. ಇವಳು ನಂಬ್ಕೊಂಡ್ರೆ ಕೆಲಸ ಆದಾಗೆ. ಹೋಗಿ ಸಿರಿನ ಎಬ್ಬರಿಸ್ತೀನಿ. ಮಗಳೇ ಸಿರಿ, ಮಗಳೇ ಹೇಳಮ್ಮ. ಬೆಳಿಗ್ಗೆ ಏನಪ್ಪ ನಿಂದು? ನೆಮ್ಮದಿಯಾಗಿ ಮಲ್ಗಕ್ಕೂ ಬಿಡಲ್ಲ. ಅಯ್ಯ, ನಿನ್ ನಿದ್ದೆ ಮನೆ ಹಾಳಾಗೋಯ್ತಿಲ್, ಜೀವನನೇ ಹಾಳಾಗ್ತಾ ಇದಾವೆ. ಅಲ್ಲಿ ಅಕ್ಕ ನೀರು ಹಿಡಿತಾ ಇದ್ದಾಳೆ, ಎದ್ದಳಮ್ಮ, ವಿಚಾರಿಸು. ಎದ್ದಳು ಎದ್ದಳು, ಹೇಳಮ್ಮ. ಹೇಳ ಹೇಳ ಹೇಳ, ಬಾ 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 ಬಾ. ಹೋಗ್ 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 ಹೋಗ್. ಈ ಆರಾಧನಾ, ನಿಂಗೇನೋ ಹುಷಾರಿರ್ಲಿಲ್ವಂತೆ, ಇವಾಗ ಹೇಗೆ ಇದೆಯಾ? ಚೆನ್ನಾಗಿದ್ದೀನಿ. ಅಪ್ಪ ಚೆನ್ನಾಗೇ ಇದ್ದಾಳಂತೆ, ಓಕೆನಾ? ಸುಮ್ಮನೆ ಬೆಳಿಗ್ಗೆ ಎದ್ದೊಳಿಸ್ತೀಯ ನನ್ನ. ಏನ್ರಿ ಆಗಿದೆ ನಿಮ್ಗೆ? ರೆಸ್ಟ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಬಂದು ನಿಂತಿದ್ದೀರಾ? ಅದು ನೀರ್ ಖಾಲಿ ಆಗಿತ್ತು. ನೀರ್ ಖಾಲಿ ಆಗಿದ್ರೆ ನನ್ನ ಎಬ್ಬಿಸ್ಬೇಕು ತಾನೆ, ನಾನ್ ತರ್ತಿದ್ದೆ. ನಿಮ್ಗೆ ಯಾಕ್ರಿ ಉಸಾಬರಿ? ಮೊದ್ಲೇ ಒಟ್ಟಾರದಲ್ಲಿ ಇರೋರ್ಗೆ ಎಲ್ಲಾರ್ಗು ನಿಮ್ಮೇಲೆ ಕಣ್ಣು. ಹೋಗ್ರಿ, ಫಸ್ಟ್ ರೆಸ್ಟ್ ಮಾಡಿ. ಅನಿಸ್ತಾ ಇದೀಯಾ? ಚುಮು ಚುಮು ಅನಿಸ್ತಾ ಇದೀಯಾ? ಏನೋ ಹೇಳ್ತಿದ್ಯಾ? ಅದನಪ್ಪ, ನೀರು ತಣ್ಣಗಿರುತ್ತಲ್ವಾ, ಮುಟ್ಟಿದ್ರೆ ಚುಮು ಚುಮು ಅನ್ಸುತ್ತಾ ಅಂತ ಕೇಳಿದೆ. ನೋಡು, ನಿನಗಿರೋ ಬುದ್ಧಿನೂ ಅವ್ರಿಗಿಲ್ಲ. ಮೊದ್ಲೇ ಜ್ವರ ಬಂದಿದೆ, ನೀರ್ ಮುಟ್ಟಿದ್ರೆ ಥಂಡಿ ಆಗಲ್ವಾ? ಸಾರಿ ರಾಜ್. ಅಯ್ಯೋ, ನೀನ್ ಯಾಕಮ್ಮ ಸಾರಿ ಕೇಳ್ತೀಯ? ಕೆಲವರು ಮಾಡಬಾರ್ದನ್ನೆಲ್ಲ ಮಾಡಿ ಆಮೇಲೆ ಊರಿಗೆ ಉಪ್ಕರ ಏನೋ ತರ ಪೋಸ್ ಕೊಡ್ತಾರೆ. ನಮ್ದವ್ರ ಬೆನ್ನಿಗೆ ಚೂರಿ ಹಾಕ್ಬಿಡ್ತಾರೆ. ಅಂತವ್ರಿಂದ ಒಂದ್ ಸ್ವಲ್ಪ ದೂರ ಇರಮ್ಮ. ರೀ, ಸುಮ್ನಿರಕ್ಕೆ ಏನ್ರಿ ತಗೋತೀರಾ? ಮೊದ್ಲೇ ತಲೆ ಕೆಟ್ಟಿದ್ದೆ, ಅದ್ರಲ್ಲಿ ನಿಮ್ದು ಬೇರೆ. ಹಾಗೇನಪ್ಪ, ಸತ್ಯ ಯಾವತ್ತಿದ್ರು ಕಹಿ, ಈಗ ಎಗರಾಡ ತರ ಮಾಡುತ್ತೆ. ಮಗಳೇ ಆರಾಧನಾ, ಯಾರನ್ ಬೇಕಾದ್ರೂ ನಂಬು, ಆದ್ರೆ ಇವನನ್ ಮಾತ್ರ ನಂಬೇಡ, ಸರಿ ಇಲ್ಲ. ಯಾಕ್ರಿ ನನ್ನ ಬಗ್ಗೆ ಆತರ ಮಾತಾಡ್ತೀರಾ? ಇವೆಲ್ಲ ಸರಿ ಇರಲ್ಲ ನೋಡಿ. ಸುಮ್ನಿರಿ ರಾಜ್, ಸುಮ್ನೆ ಜಗಳ ಯಾಕೆ? ನೀರ್ ತಗೊಂಡ್ ಹೋಗೋಣ. ರೀ ಮುನಿಯಮ್ಮ, ನಾನ್ ಯಾಕ್ರಿ ಸುಮ್ನೆ ಇರ್ಬೇಕು? ಆಯ್ತು ಬಿಡಿ, ನೀವ್ ಹೇಳ್ತಿದ್ದೀರಾ ಅಂತ ಸುಮ್ನೆ ಇರ್ತಿದ್ದೀನಿ. ಇಲ್ಲ ಅಂದ್ರೆ ಒಂದ್ ಕೈ ನೋಡ್ಕೋತಿದ್ದೆ. ಅಂದಾಗೆ ನೀವ್ ಒಳಗಡೆ ಹೋಗಿ, ಜಾಸ್ತಿ ಗಾಳಿಲಿ ಅಡ್ಡಾಡಬಾರ್ದು. ನಾನ್ ನೀರು ತಗೊಂಬರ್ತೀನಿ. ಅಲ್ಲ, ಇವರಿಬ್ಬರಿಗೂ ನಾನಂದ್ರೆ ಲೆಕ್ಕಕ್ಕೆ ಇಲ್ವಲ್ಲ. ಅವ್ರವ್ರೇ ಮಾತಾಡ್ತಾರೆ, ಅವ್ರವ್ರೇ ಸಮಾಧಾನ ಮಾಡ್ಕೋತಾರೆ. ನಾನೇ ಯಾಕೆ ಇಲ್ಲಿದ್ದೀನಿ? ಇವನ್ ಬೇರೆ ಉರಿ ಸಿಂಗ. ರೀ, ನಿಮ್ಗೇನ್ ತಾಂಬೂಲ ಕೊಟ್ಟು ಒಳಗಡೆ ಹೋಗಿ ಅಂತ ಹೇಳ್ಬೇಕಾ? ಅಲ್ಲ, ಹೆಲ್ಪ್ ಮಾಡೋಣ ಅಂತ. ಅದೆಲ್ಲ ಏನು ಬೇಡ, ನೀವು ಒಳಗಡೆ ಹೋಗಿ.
ಹೌದಮ್ಮ ಆರಾಧ್ನ, ನೀನ್ ಯಾಕೆ ಸುಮ್ಮನೆ ತೊಂದರೆ ತಗೋತೀಯ? ಅವರಿಗೆ ರಾಜ್ ಒಬ್ಬನೇ ಕೆಲಸ ಮಾಡ್ತಿದ್ರೆ ಮುಜುಗರ ಆಗಲ್ವಾ ಪಾಪ, ಅದಕ್ಕೆ ನಿಂತಿದ್ದಾರೆ ಅಲ್ವಾ ಆರಾಧನಾ? ಏನೇ ನಮ್ಮನೆಗೆ ನೀರು ತರದ್ಬಿಟ್ಟು ಅವನಿಗೆ ಬಿಟ್ಕೊಟ್ಟಿದ್ಯಾ? ನಮ್ಮನೇಲಿ ಏನು ಅಡುಗೆ ಮಾಡಲ್ವಾ? ನಮ್ಮನೆಗೂ ನೀರು ಬೇಕು. ಈಗಲೇ ಹೋಗಿ ತಗೊಂಡ್ ಬಾ, ಹೋಗು. ರಾಜ್, ನೀನ್ ಮೊದಲು ನೀರು ತುಂಬ್ಕೊಳಪ್ಪ. ಆರಾಧ್ನಂಗೆ ಮೈಗೆ ಹುಷಾರಿಲ್ಲ, ಈ ಬಿಸಿಲಲ್ಲಿ ಅವಳು ನಿಲ್ಲೋದು ಸರಿ ಇರಲ್ಲ. ಗುಡ್ ಮಾರ್ನಿಂಗ್ ಎವರಿಬಡಿ. ಧ್ಯಾನ ಅನ್ನೋದು ಮನಸ್ಸು ದೇಹಕ್ಕೆ ತುಂಬ ಒಳ್ಳೆಯದು. ಅದರಲ್ಲೂ ಹಿಡಿತ ತಪ್ಪಿರೋ ನಿಮಗೆಲ್ಲ ನಿಮ್ಮೇಲೆ ನಿಮಗೆ ಹಿಡಿತ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಯ್ಯೋ, ನಮ್ಮೇಲೆ ನಮ್ಗೆ ಹಿಡ್ತಾ ಇರಲಿ ಡಾಕ್ಟ್ರೆ. ನಿಮ್ಮ ಮೇಲೆ ಹಿಡ್ತಾ ಸಾಧಿಸೋದು ಯಾವ್ದಾರ ಧ್ಯಾನ ಇದೆಯಾ ಅದನ್ನ ಹೇಳಿ. ನಗು, ಈ ನಗು ಕೂಡ ಒಂದು ರೀತಿಯಲ್ಲಿ ಧ್ಯಾನವೇ. ಆದರೆ ನಾನು ನಿಮ್ಗೆ ಹೇಳ್ಕೊಡೋ ಧ್ಯಾನ ಇದೆಯಲ್ಲ, ನೀವೆಲ್ಲ ಕಣ್ಮುಚ್ಚಿ. ನೀವೆಲ್ಲ 5 ನಿಮಿಷ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಿರೋ ಇಲ್ಲ ಅರ್ಧ ಗಂಟೆ ಕಣ್ಣು ಬಿಟ್ಕೊಂಡು ಧ್ಯಾನ ಮಾಡ್ತಿರೋ ಯೋಚನೆ ಮಾಡಿ. ಒಳ್ಳೆ ಹುಡುಗರು, ರಿಲ್ಯಾಕ್ಸ್. ಚೆನ್ನಾಗಿ ಉಸಿರು ತಗೊಳ್ಳಿ. ಬ್ರೀದ್ ಇನ್, ಬ್ರೀದ್ ಔಟ್. ಇದೇ ಸರಿಯಾದ ಸಮಯ ಇಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗೋದಿಕ್ಕೆ. ಬೇಡ ಬೇಡ, ನಾನು ಓಡೋಗೋಕ್ ಪ್ರಯತ್ನ ಪಟ್ರೆ ಇವರೆಲ್ಲ ಸೇರ್ಕೊಂಡು ನನ್ನ ಹಿಡ್ದಾಕ್ಬಿಡ್ತಾರೆ. ನಾನು ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ಸಿಕ್ಕ ಹಾಕೋಬಾರ್ದು. ಏನ್ ಮಾಡ್ಲಿ? ಹಾ, ಇದೇ ಸರಿಯಾದ ಪ್ಲಾನು. ಹಿಂಗೇ ಮಾಡ್ತೀನಿ. ರಾಜ್ ಕುಡಿ. ರೀ, ನಿಮ್ಗೆ ಹುಷಾರಿಲ್ಲ, ಗಪ್ಚಿಪ್ ಅಂತ ಮನೇಲಿ ಕುತ್ಕೊಳ್ಳೋದು ಬಿಟ್ಟು ಈ ಶಕ್ತಿ ಪ್ರದರ್ಶನ ಎಲ್ಲ ಬೇಕಾ? ಅಲ್ಲ, ನಿಮ್ಗೆ ಹೆಲ್ಪ್ ಮಾಡೋಣ ಅಂತ. ಅದೆಲ್ಲ ಏನು ಬೇಡ, ನೀವು ಸುಮ್ಮನೆ ಮನೆಗೆ ಹೋಗಿ. ಇಲ್ಲ ಅಜ್ಜಿ ಕರ್ಸ್ ಬೈಸ್ಲಾ? ಬೇಡ ಬೇಡ, ನಾನು ಹೋಗ್ತೀನಿ. ಏನಪ್ಪ ರಾಜ್ಕುಮಾರ, ಬಹಳ ನಡೆಸ್ತಾ ಇದೀಯಾ? ಅದೇನು ಅಂತ ಸ್ವಲ್ಪ ಅರ್ಥ ಆಗೋಗಿ ಹೇಳ್ತೀಯಾ? ನಿನ್ನೆ ಅವಳಿಗೆ ಜ್ವರ ಬಂದಿದೆ ಅಂತ ನೀನ್ ಕೆಲ್ಸಕ್ಕೆ ಹೋಗಿಲ್ಲ? ಹ್ಞೂ ಕಣ, ಪಾಪ ತುಂಬಾ ನಾಳ್ತಾ ಇದ್ರು. ನಿನ್ನೆ ರಾತ್ರಿ ನಿದ್ದೆನೂ ಮಾಡಿಲ್ಲ ಅನ್ಸುತ್ತೆ, ಕಣ್ಣೆಲ್ಲ ಕೆಂಪಾಗಿದೆ. ರಾತ್ರಿ ಎಲ್ಲ ಅವ್ರನ್ನೇ ನೋಡ್ತಾ ಕೂತಿದ್ದ? ನೋಡ್ತಾ ಕೂತಿದ್ದಲ್ಲ, ನೋಡ್ಕೋತಿದ್ದೆ. ಅವ್ರ ಅಮ್ಮನೂ ಅವ್ರ ಜೊತೆ ಇಲ್ಲ. ನನ್ನ ಸ್ಥಿತಿನೇ ನನ್ನ ಕಣ್ಮುಂದೆ ಬಂದಂಗಾಯ್ತು. ಹೌದೌದು, ಇಬ್ರು ಒಂದೇ ತರ ಅಲ್ವಾ? ಹೊಂದಾಣಿಕೆ ಸುಲಭ. ಒಂದೇ ಥರ ಏನಿಲ್ಲ, ಆದರೆ ಹೊಂದ್ಕೊಂಡಿರ್ಬೋದು. ಶಬ್ಬಾಷ್ ಗೆಳೆಯ, ಎಲ್ರಿಗೂ ನಿನ್ನಂತ ಒಬ್ಬ ಗೆಳೆಯ ಇರ್ಬೇಕು ನೋಡು. ಆ ಥರ ಏನೂ ಇಲ್ಲ. ಅವ್ರಿಗೆ ಕಷ್ಟ ಆಗ್ಬಾರ್ದಂತ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಆಕ್ಸಿ. ಏಯ್,
ಆ ಕಡೆ ತಿರ್ಕೊಂಡ್ ಸೀನು ಆಮೇಲೆ ನಿನ್ನಿಂದ ನನಗೂ ಶೀತ ಬಂದ್ಬಿಡತ್ತೆ. ಹೌದಪ್ಪ, ಸೀತಾ ಜ್ವರ ಬಂದಿರೋರು ಸೇವೆ ಮಾಡುವಾಗ ಹೊರಡದೇ ಇರೋ ಸೀತಾ ನಾನು ಸೀನಿದ ತಕ್ಷಣ ಬಂದ್ಬಿಡುತ್ತೆ ಅಲ್ವಾ? ಲೋ, ಏನೋ ನಿನ್ ಗೋಳು? ವಾಂತಿ ಮಾಡಿದಾಗ ಚೂರು ಬೇಜಾರು ಮಾಡ್ಕೊಳ್ಳದೆ ಮುಖ ಎಲ್ಲ ಒರೆಸಿದೆ ಅಂತೆ. ಇದನ್ನೆಲ್ಲ ನಿನಗ್ಯಾರು ಹೇಳಿದ್ದು? ನಮ್ಗೆಲ್ಲ ಗೊತ್ತಾಗತ್ತಮ್ಮ. ಶಂಕರಣ್ಣ ಹೇಳಿದ್ರ? ಯಾವುದೋ ಇನ್ಫಾರ್ಮೇಶನ್ ತಗೊಂಡು ಇನ್ನೇನೋ ಕತೆ ಕಟ್ಬೇಡ. ನೀನ್ ಅನ್ಕೊಂಡಿರೋ ತರ ಏನೂ ಇಲ್ಲ. ಅದೇ ನಾನು ಅಂದ್ಕೊಂಡಿರ್ತಾರ ಏನು ಆಗದೆ ಇರ್ಲಿ ಅಂತ ಬೇಡ್ಕೋತೀನಿ. ಯಾಕಂದ್ರೆ ನೀನ್ ನೋಡಿದ್ರೆ ಸಾಫ್ಟು, ಆಯಮ್ಮ ನೋಡಿದ್ರೆ ರಫು, ಮುಂದೆ ಜೀವನ ಹೆಂಗೆ ಅಂತ. ಅಪ್ಪ ತಂದೆ ಮುರುಗೇಶ, ನಿನ್ನ ಇಮ್ಯಾಜಿನೇಷನ್ಗೆ ನನ್ನ ಹತ್ರ ಉತ್ತರ ಇಲ್ಲ. ಬರ್ತೀನಿ. ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನನ್ ತಲೆ ಕೆಡತ್ತೆ. ಆಲ್ರೆಡಿ ಕೆಟ್ಟಿರೋ ತಲೆನ ನಾನೇನ್ ಕೆಡ್ಸೋದು ಅಂತ ಅಲ್ವೇನ್ರಿ? ರೀ, ಏನ್ರಿ ಮಾಡ್ತಿದ್ದೀರಾ? ಒಂಚೂರು ಕನ್ನಡಿ ಕೊಡ್ತೀರಾ? ರೀ ಆರಾಧ್ನ, ನಾನು ರೆಡಿ ಆಗ್ತಿರೋ ಕಾಣಿಸ್ತಿಲ್ವಾ? ನಿಮಗೆ ಯಾಕ್ರಿ ಕನ್ನಡಿ? ಕೊಡ್ರಿ ಇಲ್ಲಿ. ಸುಮ್ನೆ ಹಿಂಗಂದ್ರ ಆಯ್ತಪ್ಪ. ಕನ್ನಡಿ ಯಾಕ್ರಿ ತಗೊಂಡ್ರಿ? ಅದನ್ನ ನಾನ್ ಕೇಳ್ಬೇಕು. ನಾನ್ ಬಾಚ್ಕೊಂಡಾದ್ಮೇಲೆ ನೀವು ಯೂಸ್ ಮಾಡಿ. ಓಹೋ, ಬಾರಿ ದೊಡ್ಡ ಸರ್ ಸುಂದರ ನೀವು. ಚೋಟದ ಕೊಲ್ಲಿಗೆ ಮಾರದ ಮಾತಾಡ್ತಾರೆ. ಕೂದ್ಲಿಗೂ ಕನ್ನಡಿಗೂ ಏನೇ ಸಂಬಂಧ? ಸಂಬಂಧನಾ? ಸಂಬಂಧ ಇದೆ. ನಿಮ್ದಾದ್ರೆ ಚೋಟದ ಕೂದ್ಲು, ಹೆಂಗೆಂಗೋ ಬಚ್ಕೊಂಡು ಸುಮ್ನೆ ಆಗ್ಬಿಡ್ತೀರಾ. ಆದ್ರೆ ನಮ್ದು ಇಷ್ಟುದ್ದ ಕೂದ್ಲು. ಎಣ್ಣೆ ಹಾಕ್ಬೇಕು, ಸಿಗ್ ಬಿಡಿಸ್ಬೇಕು, ಜಡೆ ಹೆಣಿಬೇಕು. ಒಟ್ನಲ್ಲಿ ಇದಕ್ಕೊಂದ್ ಗತಿ ಕಾಣಿಸ್ಬೇಕು. ಹೆಂಗೆಂಗೋ ಬಾಚ್ಕೊಂಡ್ರೆ ನಾನ್ ಚೆನ್ನಾಗ್ ಕಾಣಲ್ಲ. ಅದಕ್ಕೆ ನಾನ್ ಚೆನ್ನಾಗ್ ಕಾಣ್ಬೇಕು ಅಂದ್ರೆ, ತಲೆ ಬಾಚ್ಕೋಬೇಕು ಅಂದ್ರೆ ಕನ್ನಡಿ ಬೇಕೇ ಬೇಕು. ಒಂದ್ ಕೆಲ್ಸ ಮಾಡಿ, ನೀವು ನಮ್ ತರ ಹೇರ್ ಕಟ್ ಮಾಡಿಸ್ಬಿಡಿ. ನಿಮ್ ತಲೆ ಕೊಡ್ರಿ ಇಲ್ಲಿ ಕನ್ನಡಿನ. ರೀ, ನಿಮ್ಗೊಂದೇ ನನ್ಗೊಂದೇನಾ? ಕೆಲ್ಸಕ್ಕೆ ಹೋಗ್ಬೇಕು, ಆಲ್ರೆಡಿ ಲೇಟ್ ಆಗಿದೆ. ನೀವೊಬ್ರೆ ಎಲ್ಲ ಕೆಲ್ಸಕ್ಕೆ ಹೋಗೋದು, ನಾನು ಹೋಗ್ಬೇಕು. ಕೆಲ್ಸ ಕೇಳಕ್ ಹೋಗ್ತಿದೀನಿ, ಚಾಂದಿನಿ ಮೀಟ್ ಮಾಡಕ್ ಹೋಗ್ತಿದೀನಿ. ಬಾ, ಹುಷಾರಿಲ್ಲ ಬೇಕಂದ್ರೆ ಚೆನ್ನಾಗಿದ್ರಿ. ಈಗ ನೋಡಿ ಹೆಂಗ್ ಭಯ ಪಡ್ಕೋತಾ ಇದೀರಾ. ಬರ್ಕೋತೀನಿ, ಇನ್ನು ಜೋರಾಗಿ ಬರ್ಕೋತೀನಿ. ಕೊಡ್ರಿ ಇಲ್ಲಿ. ರೀ, ಬೆಳಗ್ಗೆ ನನ್ ಮೂಡ್ ಹಾಳು ಮಾಡ್ಬೇಡಿ. ನೀವು ಅಷ್ಟೇ ನನ್ ಮೂಡ್ ಹಾಳು ಮಾಡಕ್ ಬಂದ್ರೆ ಚೆನ್ನಾಗಿರಲ್ಲ. ಕೊಡಿ ಇಲ್ಲಿ, ತಗೊಳ್ಳಿ. ನಾನ್ಯಾಕೆ ನಗ್ತಾ ಇದ್ದೀನಿ? ಇನ್ಮೇಲೆಲ್ಲ ಹಿಂಗೇನಪ್ಪ, ಹಾಡು, ವಿಜಿಲ್ಲು, ಕನಸು. ಏನ್ ಹಿಂಗಾಗ್ತಿದೆ? ಕೊಬ್ಬು ಕೊಬ್ಬು ನನಗ. ನಿನಗಲ್ಲ ಅಜ್ಜಿ, ಗಂಡ್ಮಕ್ಳಿಗೆ ಕೊಬ್ಬು ಕಾಲಿಂದ ತಲೆವರೆಗೂ ಇರುತ್ತೆ. ನನ್ನ ಹತ್ರ ಜಗಳ ಮಾಡಿಲ್ಲ ಅಂದ್ರೆ ಅವ್ನಿಗೆ ಸಮಾಧಾನನೇ ಇರಲ್ಲ. ಏನೈತೆ? ಇನ್ನೇನ್ ಆಗ್ಬೇಕು? ಆಫ್ಟರ್ ಆಲ್ ಒಂದ್ ಕನ್ನಡಿಗೋಸ್ಕರ ಇಷ್ಟುದ್ದ ಮಾತಾಡ್ತಾನೆ. ಬಹುಶಃ ನಿಮ್ಮಿಬ್ಬರದು ಒಂದೇ ನಕ್ಷತ್ರ ಅಂತ ಅನ್ಸುತ್ತೆ. ಅದಕ್ಕೆ ಯಾವಾಗ್ಲೂ ಜಗಳ ಆಡ್ತಿರ್ತೀರಾ. ಅಜ್ಜಿ, ನಾನ್ ಒಳ್ಳೆವಳು, ನಾನೇನು ಮಾಡಿಲ್ಲ, ಎಲ್ಲ ಅವರೇ ಮಾಡೋದು. ನಗ್ಬೇಡಿ ಅಜ್ಜಿ ನೀವು. ಆಯ್ತು, ನಗಲ್ಲ. ಆ ಹುಡುಗನ್ ಮೇಲೆ ಮಾತ್ರ ಕೋಪ ಮಾಡ್ಕೋಬೇಡ. ಅವನು ಒಳ್ಳೆ ಹುಡ್ಗ ಕಣೆ. ಒಳ್ಳೆ ಹುಡ್ಗ, ಅದಕ್ಕೆ ಕಾಲ್ ಕೆರ್ಕೊಂಡು ಜಗ್ಲಿಗ್ ಬರೋದು. ಎದುರುಗಡೆ ಹಂಗ ಆಡ್ತಾನೆ ಕಣೆ, ಆದ್ರೆ ಅವನ್ ಮನಸ್ಸು ಚಿನ್ನ. ಯಾರು? ಅವನ್ ಚಿನ್ನನಾ? ಚಿನ್ನ ಅಲ್ಲ ಅಜ್ಜಿ, ಅದು ತಗಡು. ಆ ತಗಡೆ ನೀನ್ ಹುಷಾರಿಲ್ದೆ ಇದ್ದಾಗ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದು.
ಅವನೊಬ್ನೇ ನನ್ನ ನೋಡ್ಕೋತಾನ? ಅವನ ಜೊತೆ ಸೇರ್ಕೊಂಡು ನೀವು ಸುಳ್ಳು ಹೇಳ್ತಿದ್ದೀರಾ? ಮತ್ತಿನ್ನೇನು ಈ ಮುದುಕಿ ನೋಡ್ಕೊಂಡ್ಲು ಅನ್ಕೊಂಡಿದ್ಯಾ? ನನ್ ಕೈಲ ಶಕ್ತಿ ಇಲ್ಲಮ್ಮ. ಸುಮ್ನಿರಿ ಅಜ್ಜಿ, ಅವ್ನ ಪರವಾಗಿ ಮಾತಾಡ್ಬೇಡಿ ನೀವು. ದೊಡ್ಡ ಜಗಳ ಗಂಟ ಅವನು. ಹಾಗೆಲ್ಲ ಅನ್ಬೇಡ ಕಣೆ. ಅವ್ನ್ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಕೆಲ್ಸಕ್ಕೂ ಹೋಗ್ದೆ, ನಿದ್ದೆನೂ ಮಾಡ್ದೆ, ನಿನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಗೊತ್ತಾ? ನೋಡು ಆರಾಧನಾ, ನೀನ್ ಕಷ್ಟ ಅಂದಾಗೆಲ್ಲ ಅವನು ನಿನ್ ಜೊತೆ ಇದ್ದಾನೆ. ಇವತ್ತೇ ನೀನ್ ನೋಡ್ದೆಲ್ಲ, ನಿನಗೆ ನೀರ್ ತರಕ್ ಕಷ್ಟ ಆಗತ್ತೆ ಅಂತ ಅವನೇ ಎತ್ಕೊಂಡ್ ಬಂದ. ಹೋಗಿ ಹೋಗಿ ಅಂತ ಹುಡುಗನ ಬೈತಿಯಲ್ಲೇ. ಅಜ್ಜಿ, ನಿಜವಾಗ್ಲೂ ಅವ್ನು ಇಷ್ಟೆಲ್ಲ ಮಾಡಿದ್ನಾ? ನಾನ್ ಯಾಕೆ ಸುಳ್ಳು ಹೇಳಿ? ನೀನ್ ಜ್ವರದಲ್ಲಿ ನರಳ್ತಿದ್ದೆಲ್ಲ ಅದಕ್ಕೆ ನಿನಗ್ ಗೊತ್ತಾಗ್ಲಿಲ್ಲ. ಅವನಂತೂ ಜ್ವರ ನಿನಗ್ ಬಂದಿದೆಯೋ ಅವನಿಗ್ ಬಂದಿದೆಯೋ ಅನ್ನುವಷ್ಟು ಒದ್ದಾಡ್ದ. ದೇವ್ರೆ, ಬದುಕನ್ನ ಹೇಗೇಗೋ ಕಟ್ಕೋಬೇಕು ಅಂದ್ಕೊಂಡಿದ್ದೆ. ಆದರೆ ಲೈಫ್ ಬೇರೆದೇ ತಿರುಗ್ತಾ ಗೊತ್ತಾಯಿದೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಒಟ್ನಲ್ಲಿ ಕಾಪಾಡಪ್ಪ. ಕಾಪಾಡ್ತಾನೆ ಬಿಡ್ರಿ. ನೀವು ಕಾಪಾಡಲಿಲ್ಲ ಅಂದ್ರೆ ಅವ್ರ ಹತ್ರನೂ ಜಗಳ ಆಡ್ತಿರಲ್ಲ, ಆ ಬೈಕಾದ್ರೂ ಕಾಪಾಡ್ತಾನೆ. ಅಬ್ಬಾ, ನಗ್ತಿದ್ದೀರಾ? ಜಗಳ ಗಂಟಿ ಮುಗ್ದಲ್ಲೂ ಸ್ಮೈಲಾ? ಯಾಕ್ರಿ ನಗ್ಬಾರ್ದಾ? ನಗ್ರಿ. ವೈಲೆನ್ಸ್ ಬಿಟ್ಟು ನಗ್ತೀರಾ ಅಂದ್ರೆ ಯಾರು ಬೇಡ ಅಂತಾರೆ? ನಮ್ಮಮ್ಮನೂ ಹೀಗೆ ದಿನ ಆರತಿ ಕೊಡೋಳು, ಕುಂಕುಮ ಹಚ್ಚೋಳು. ಒಂದೊಂದ್ಸರಿ ನಿಮ್ಮನ್ನು ನೋಡಿದ್ರೆ ನಮ್ಮಮ್ಮನ ಥರನೇ ಅಂತ ಅನ್ಸುತ್ತೆ. ಆದರೆ ನಮ್ಮಮ್ಮ ನಿಮ್ಮ ಜಗಳ ಗಂಟಿ ಅಲ್ಲ, ಅವ್ರು ತುಂಬ ಸಾಫ್ಟ್. ನಿಮ್ಮಮ್ಮನ್ನ ತುಂಬ ಮಿಸ್ ಮಾಡ್ಕೋತೀರಾ ಅಲ್ವಾ? ಹೌದು, ತುಂಬ ಮಿಸ್ ಮಾಡ್ಕೋತೀನಿ. ಅದಕ್ಕೆ ಒಂದು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅದು? ಇಷ್ಟು ದಿನ ಏನೇನೋ ಆಗೋಯ್ತು, ಇನ್ಮೇಲಿಂದ ನಾವಿಬ್ರು ಫೋಕಸ್ಡ್ ಆಗಿರ್ಬೇಕು. ಅಬ್ಬಾ, ಫೈನಲಿ ಇವಾಗಾದ್ರೂ ರಿಯಲೈಸ್ ಆಯ್ತಲ್ಲ. ದೇವ್ರ ದೊಡ್ಡವನು. ರೀ, ನೀವು ನಿಮ್ಮ ಕಂಪ್ನಿ ಕಟ್ಟೋದ್ರಲ್ಲಿ ಫೋಕಸ್ಡ್ ಆಗಿರಿ, ನಾನು 1 ಲಕ್ಷ ದುಡಿಯೋದ್ರಲ್ಲಿ ಫೋಕಸ್ ಆಗಿರ್ತೀನಿ. ನನಗಂತೂ ಈ ಒಟ್ಟಾರದಲ್ಲಿ ಇರೋಕ್ಕಾಗಲ್ಲಪ್ಪ. ಆದಷ್ಟು ಬೇಗ ನಾನು ವಾಪಸ್ ಹೋಗ್ಬೇಕು, ನಾವು ಅಮ್ಮನ ನೋಡ್ಬೇಕು. ಓ, ನಮ್ಮನ್ ಬಿಟ್ಟು ತೊಲಗ್ಬೇಕು ಅನ್ಕೊಂಡಿದೀಯಾ? ಅಯ್ಯೋ, ಹಂಗೆಲ್ಲ ಏನಿಲ್ಲ ಅಜ್ಜಿ. ಎನಿವೆ, ಡೋಂಟ್ ವರಿ. ನಾನು ಮನೆಗೆ ಹೋದ ತಕ್ಷಣ ಈ ಮನೆಗೊಂದು ಒಳ್ಳೆ ಪ್ಲಂಬಿಂಗ್ ವ್ಯವಸ್ಥೆ ಮಾಡ್ತೀನಿ. ನಿಮ್ಮ ಮನೆ ಒಳಗಡೆನೆ ನೀರು ಬರಬೇಕು, ಆಗ ಮಾಡಿಸ್ತೀನಿ.